ಮೈಸೂರು ಸಂಸದ ಯದುವೀರ್ ಒಡೆಯರ್ ವಿರುದ್ಧ ಜನಾಕ್ರೋಶಗಳು ಶುರುವಾಗಿದೆ. ಇವರೆಂತಹ ಸಂಸದ ಎಂದು ಕುಹಕವಾಡಿದ ಜನ ರಾಜನೊಬ್ಬ ಸಂಸದನಾದರೆ ಹಿಂಗೆ ಆಗೋದು ಎಂದು ಜನ ಮೂದಲಿಸುತ್ತಿದ್ದಾರೆ. ಮೈಸೂರು ಸಂಸ್ಥಾನದ ವಿರೋಧಿಗಳ ಪರವೇ ನಿಂತ್ಕೊಂಡ್ರ ಯದುವೀರ್ ಒಡೆಯರ್. ಮೈಸೂರು ರಾಜಮನೆತನದ ಕಟ್ಟ ಕಡೆಯ ರಾಜ ಹಾಲಿ ಸಂಸದ ಯದುವೀರ್ ಒಡೆಯರ್ ವಿರುದ್ಧ ಜನಾಕ್ರೋಶಗಳು ಶುರುವಾಗಿದೆ. ರಾಜನೊಬ್ಬ ಸಂಸದನಾದ್ರೆ ಹಿಂಗೆ ಆಗೋದು ಅಂತ ಜನ ಕುಹಕವಾಡಿದ್ದಾರೆ. ಮೈಸೂರು ಸಂಸ್ಥಾನದ ವಿರೋಧಿಗಳ ಪರವೇ ನಿಂತ್ಕೊಂಡ್ರ ಹಾಗಾದ್ರೆ ಯದುವೀರ್. ಹಾಗಾದ್ರೆ ಮೈಸೂರು ಸಂಸ್ಥಾನದ ವಿರೋಧಿಗಳು ಯಾರು? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಎಂದು ಒಡೆಯರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಛತ್ರಪತಿ ಶಿವಾಜಿಯನ್ನ ಕೊಂಡಾಡಿದ ಒಡೆಯರ್. ಯಾರು ಆ ಛತ್ರಪತಿ ಶಿವಾಜಿ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಮೈಸೂರು ಕೊಡಗು ಸಂಸದರಾಗಿದ್ದ ಈಗಿನ ಮಾಜಿ ಸಂಸದ ಪ್ರತಾಪ ಸಿಂಹ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಪಟ್ಟಾಭಿಷೇಕ ಆಯಿತು, ಅದಾದ ನಂತರ ಲೋಕಸಭಾ ಚುನಾವಣೆಗೆ ಆಸ್ಪರೆಂಟ್ಗಳ ಪೈಕಿ ಅನೇಕ ಆಕಾಂಕ್ಷಿಗಳ ಮನಸ್ಸಿಗೆ ಬೆಂಕಿ ಇಟ್ಟಿದ್ರು. ಆ ಪೈಕಿ ಪ್ರತಾಪ್ ಸಿಂಹರು ಒಬ್ಬರು. ಎಲ್ಲಿವರೆಗಂತ ಹೇಳಿದ್ರೆ ನಾನೇ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಅಂತ ಹೇಳಿ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ರು. ಯಾರು? ಮಾಜಿ ಸಂಸದ ಪ್ರತಾಪ್ ಸಿಂಹ. ಅದಾದ ನಂತರ ಅದು ಯಾವ ತರಹದ ರಾಜಕೀಯ ಪ್ರಭಾವ ಬೀರ್ತೋ ಗೊತ್ತಿಲ್ಲ. ನೋಡಿ, ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಇದು ಈಗಿನ ಹಾಲಿ ಸಂಸದ ಯದುವೀರ್ ಒಡೆಯರ್ ಅವರ ಅಧಿಕೃತ ಖಾತೆಯ ಒಂದು ಪೋಸ್ಟರ್. ಈ ಪೋಸ್ಟರ್ ಹಿನ್ನೆಲೆಯನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಪ್ರತಾಪ ಸಿಂಹ ಕಟ್ಟ ಕಡೆಯವರೆಗೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ರು. ಸ್ವಯಂ ಘೋಷಣೆ ಮಾಡ್ಕೊಂಡಿದ್ರು. ಆದರೆ ಯಾವಾಗ ಲೋಕಸಭಾ ಚುನಾವಣೆಯ ಟಿಕೆಟ್ಟು ಯದುವೀರ್ ಒಡೆಯರಿಗೆ ಬಂತು, ಅವರಿಗೆ B ಫಾರಂ ಕ್ಲೈಮ್ ಆಯಿತು. ಆಗ ಪ್ರತಾಪ್ ಸಿಂಹರ ಆಸೆಗೆ ಬೆಂಕಿ ಬಿತ್ತು. ಅದಾದ ನಂತರ ಯದುವೀರ್ ಒಡೆಯರ್ ಪರ ನಾನು ಪ್ರಚಾರ ಮಾಡೋದಿಲ್ಲ ಅಂಥೇಳಿ ಮೌನವಾಗಿ ಕೂತ್ಕೊಂಡ್ರು. ಆಡಂಬರ ಐಷಾರಾಮಿ ಮತ್ತು ಗಾಜುಗಳ ಒಳಗೆ ಕೂತಿದ್ದ ರಾಜನೊಬ್ಬ ಬೀದಿಗೆ ನನ್ನ ಹಾಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಮೈಸೂರಿನ ವಾರ್ಡ್ಗಳಿಗೆ ಈ ಯದುವೀರ್ ಒಡೆಯರ್ ಎನ್ನುವಂತಹ ರಾಜ ತಿರುಗಾಡೋದಕ್ಕೆ ಸಾಧ್ಯ ಇಲ್ಲ. ಜನಪ್ರತಿನಿಧಿ ಅನ್ನೋದು ಬೇರೆ, ರಾಜ ಅನ್ನೋದು ಬೇರೆ. ಅರಮನೆಯಲ್ಲಿ ಕೂತಿರ್ತಕ್ಕಂತಹ ರಾಜನಿಗೆ ಒಂದು ಸಂಸದ 8 ವಿಧಾನಸಭಾ ಕ್ಷೇತ್ರವನ್ನು ಕಂಟ್ರೋಲ್ ಮಾಡ್ತಾರೆ. 8 ವಿಧಾನಸಭಾ ಕ್ಷೇತ್ರದ ಓಣಿ ಕೇರಿಗಳಲ್ಲಿ ತಿರುಗಾಡಬೇಕು, ಜನರನ್ನು ಮುಖತಃ ಭೇಟಿ ಮಾಡಬೇಕು, ಅವರ ಜೊತೆ ಸಂಭಾಷಣೆ ಮಾಡಬೇಕು. ತಮ್ಮ ತಾಳ್ಮೆ, ತಮ್ಮ ಸಹನೆ ಎಲ್ಲವನ್ನೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು. ರಾಜಕಾರಣ ಸುಲಭದ ಮಾತಲ್ಲ. ರಾಜಕಾರಣವನ್ನು ಅನುಭವಿಸೋದು ಕೂಡ ಸುಲಭದ ಮಾತಲ್ಲ. ಒಬ್ಬ ರಾಜಕುಮಾರ ಸಂಸದನಾಗೋದ ಆರಂಭದಲ್ಲಿ ಪ್ರತಾಪ್ ಸಿಂಹ ಮೂದಲಿಸಿದ್ರು. ಈಗ ಯದುವೀರ್ ಒಡೆಯರ್ ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕಂತಹ ಆರೋಪ ಏನಂತ ಹೇಳಿದ್ರೆ, ಅವರ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮರಾಠ ಸಾಮ್ರಾಟ ಅಥವಾ ಮರಾಠ ಚಕ್ರವರ್ತಿ ಛತ್ರಪತಿ ಶಿವಾಜಿಯ ಪೋಸ್ಟರ್ಗಳನ್ನು ಹಾಕಿಕೊಂಡಿದ್ದಾರೆ. ಛತ್ರಪತಿ ಶಿವಾಜಿಯ ಜಯಂತಿ ಅದರ ಅಂಗವಾಗಿ ಹಾಕಿಕೊಂಡಿರುವಂತಹದ್ದು. ಯಾರೀ ಛತ್ರಪತಿ ಶಿವಾಜಿ? ಶೃಂಗೇರಿಯ ಶಾರದಾ ಪೀಠಕ್ಕೆ ಇದೇ ಛತ್ರಪತಿ ಶಿವಾಜಿ ದಾಳಿ ಮಾಡೋದಕ್ಕೂ ಬಂದಿದ್ರು. ಅದನ್ನು ತಡೆದಿದ್ದು ಟಿಪ್ಪು ಸುಲ್ತಾನ್. ಆ ಇತಿಹಾಸ ಬೇರೆ, ಹೇಳೋದಕ್ಕೋದ್ರೆ ಸುದೀರ್ಘ ಇದೆ. ಆ ತರಹದ ಛತ್ರಪತಿ ಮೈಸೂರು ಸಂಸ್ಥಾನದ ವಿರೋಧಿ ಛತ್ರಪತಿಯೂ ಕೂಡ ಹೌದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಹೀಗೆ ಸಾಕಷ್ಟು ಮೈಸೂರು ಸಂಸ್ಥಾನದ ವಿರುದ್ಧ ಷಡ್ಯಂತ್ರವನ್ನು ಹೂಡ್ತಾ ಇದ್ದಂಥ ಒಬ್ಬ ಚಕ್ರವರ್ತಿ ಅಥವಾ ಒಬ್ಬ ರಾಜ.
ಛತ್ರಪತಿ ಶಿವಾಜಿ. ಶಿವಾಜಿಯ ಪರ ನಿಂತುಕೊಂಡು ಮಾತನಾಡುವಂತಹ ಮನಸ್ಥಿತಿ ಹಾಲಿ ಸಂಸದರದ್ದ ಅಂತ ಹೇಳಿ ಜನ ಆಶ್ಚರ್ಯ ಪಟ್ಕೊಂಡು ಕಾಮೆಂಟ್ ಹಾಕ್ತಿದ್ದಾರೆ. ಅಲ್ಲ ರೀ, ನೀವು ಸಂಸದರು ಆಗೋದಕ್ಕೂ ಮುನ್ನ ರಾಜ, ನೀವು ಯಾವ ಪರಂಪರೆಯಿಂದ ಬಂದವರು? ಮೈಸೂರು ಸಂಸ್ಥಾನದ ಪರಂಪರೆ, ಮೈಸೂರು ರಾಜರ ಪರಂಪರೆ. ನಿಮ್ಮದೇ ಪರಂಪರೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದ ಛತ್ರಪತಿ ಶಿವಾಜಿಯನ್ನ ನೀವು ಪರವಹಿಸ್ಕೊಂಡು ಮಾತನಾಡ್ತೀರಿ, ಅವರ ಜಯಂತಿಗೆ ಶುಭ ಕೋರ್ತೀರಿ ಅನ್ನೋದಾದ್ರೆ ನಿಮಗೆ ಪರಂಪರೆಯ ಮೇಲೆ ಏನಿದೆ ಸ್ನೇಹ? ಸ್ವಂತ ಕುಟುಂಬದ ಮೇಲೆ ಸ್ನೇಹ ಇಲ್ಲದೆ ಇದ್ದರೆ ನೀವು 8 ವಿಧಾನಸಭಾ ಕ್ಷೇತ್ರವನ್ನು ಹೆಂಗೆ ಮೇಂಟೈನ್ ಮಾಡ್ತೀರಿ? ಆ ವಿಧಾನಸಭಾ ಕ್ಷೇತ್ರದ ಮೇಲೆ ಹೆಂಗೆ ಹಿಡಿತ ಸಾಧಿಸ್ಕೋತೀರಿ? ಕನ್ನಡಿಗರನ್ನು ಅವಮಾನ ಮಾಡ್ತಾ ಇದ್ದಂತಹ ಛತ್ರಪತಿ ಶಿವಾಜಿ, ಕನ್ನಡಿಗರ ಅನೇಕ ಸಂಪತ್ತು ಅಂತ ಹೇಳಿದ್ರೆ, ಕನ್ನಡಿಗರು ಅಂತ ಹೇಳಿದ್ರೆ ಆಗಿನ ರಾಜರುಗಳ ಅನೇಕ ಸಂಪತ್ತುಗಳನ್ನು ನಾಶ ಮಾಡಿದ್ದಂತಹ ಛತ್ರಪತಿ ಶಿವಾಜಿ, ಅನೇಕ ಹಿಂದೂ ದೇವಾಲಯಗಳನ್ನು ಕೂಡ ವಶಪಡಿಸಿಕೊಳ್ಳಲು ಧಾವಂತ ಪಟ್ಟಿದ್ದಂಥ ಒಬ್ಬ ಛತ್ರಪತಿ ಶಿವಾಜಿಯ ಪರ ಪೋಸ್ಟರ್ ಹಾಕಿಕೊಳ್ಳುವಂತಹ ಧೈರ್ಯ ಹೆಂಗೆ ಬಂತು ನಿಮಗೆ? ರಾಜನೊಬ್ಬ ಸಂಸದನಾದರೆ ಹಿಂಗೆ ಆಗೋದು ಅಂತ ಹೇಳಿ ಜನ ಮೂದಲಿಸ್ತಾ ಇದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಅದರ ಸಂಸದನಾಗಿದ್ದಂತಹ ಪ್ರತಾಪ್ ಸಿಂಹರ ಬಾಯಿಗೆ ಸಿಹಿ ಲಾಡು ಬಿದ್ದಂಗಾಗಿದೆ. ದಾಹದಲ್ಲಿ ಬಳಲ್ತಾ ಇದ್ದಂಥ ನಟ್ಟ ನಡು ಬಿಸಿಲಿಗೆ ನೀರು ಕೊಟ್ಟಂಗಾಯಿತು. ಛತ್ರಪತಿ ಶಿವಾಜಿ ಪೋಸ್ಟರ್ ಅನ್ನು ತನ್ನ ಅಧಿಕೃತ ಖಾತೆಯಲ್ಲಿ ಹಾಕಿಕೊಳ್ತಾರೆ ಮತ್ತು ಅವರ ಜಯಂತಿಗೆ ಶುಭ ಕೋರ್ತಾರೆ ಅನ್ನೋದಾದ್ರೆ, ಮೈಸೂರು ಪರಂಪರೆಗೆ ಛತ್ರಪತಿ ಶಿವಾಜಿ ಮಾಡಿದಂತಹ ದ್ರೋಹ ಮತ್ತು ಆ ಕುಟುಂಬದ ವಿರುದ್ಧ ಹೆಣೆದಂತಹ ಷಡ್ಯಂತ್ರಗಳು ಒಂದೆರಡಲ್ಲ. ಎಸಿದು ಮೈಸೂರು ಸಂಸ್ಥಾನದ ವಿರೋಧಿಗಳ ಪರವೇ ನಿಂತುಕೊಂಡ ಯದುವೀರ್ನ ಕಥೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಒಡೆಯರ್ ವಿರುದ್ಧ ಜನ ಕಿಡಿಕಾರ್ತಿದ್ದಾರೆ. ಇನ್ನು ಛತ್ರಪತಿ ಶಿವಾಜಿಯನ್ನ ಕೊಂಡಾಡಿದ ಒಡೆಯರ್, ಇವರೆಂತಹ ಸಂಸದ, ನಾಲಾಯಕ್ ಸಂಸದ ಎಂದು ಜನ ಕಿಡಿಕಾರ್ತಿದ್ದಾರೆ. ಒಡೆಯರ್ ಟ್ವಿಟ್ಟರ್ ಖಾತೆಯಲ್ಲಿ ಶಿವಾಜಿ ಫೋಟೋ, ಆ ಫೋಟೋವನ್ನು ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ಗಮನಿಸಿದ್ರಿ. ಒಡೆಯರ್ ವಿರುದ್ಧ ಈಗ ಜನಾಕ್ರೋಶಗಳು ಭುಗಿಲೆದ್ದಿದ್ದಾವೆ. ಇದು ಮೈಸೂರು ಸಂಸದ ಒಡೆಯರ್ ಶಿವಾಜಿ ಪರ ನಿಂತುಕೊಂಡಂತಹ ಕಥೆ.